ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಪದ್ಮಾಸನ. ಪದ್ಮ ಎಂದರೆ ಕಮಲದ ಹೂವು ಎಂದರ್ಥ. ಕಮಲದ ಹೂವಿಗೆ ಈ ಆಸನ ಹೋಲುವುದಕ್ಕೆ ಇದಕ್ಕೆ ಪದ್ಮಾಸನ ಅಂತ ಕರೀತೇವೆ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಪದ್ಮಾಸನ. ಮೊದಲು ನೇರವಾಗಿ ಕುಳಿತುಕೊಳ್ಳಿ. ಈಗ ಬಲಗಾಲನ್ನು ಮಡಚಿ ಎಡಗೈಯಿಂದ ಬಲಪಾದವನ್ನು, ಬಲಗೈಯಿಂದ ಬಲಗಾಲಿನ ಮೀನಖಂಡದ ಭಾಗವನ್ನು ಹಿಡಿದು ಮೇಲಕ್ಕೆ ಎತ್ತಿ ಬಲಪಾದವನ್ನು ಎಡತೊಡೆಯ ಮೇಲೆ ತೆಗೆದುಕೊಳ್ಳಿ. ಅದೇ ರೀತಿ ಎಡಪಾದವನ್ನು ಬಲತೊಡೆಯ ಮೇಲೂ ತೆಗೆದುಕೊಳ್ಳಬೇಕು. ಬೆನ್ನು ನೇರವಾಗಿರಲಿ. ಈಗ ಎಡಗಾಲನ್ನು ಬಿಡಿಸಿ ಬಲಗಾಲನ್ನು ಬಿಡಿಸಿ ಎರಡೂ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ವಿಶ್ರಾಂತಿಯನ್ನು ಪಡೆಯಿರಿ. ಪದ್ಮಾಸನ ಮಾಡೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಪದ್ಮಾಸನ ಮಾಡೋದ್ರಿಂದ ತೊಡೆ ಮತ್ತು ಮೀನಖಂಡದಲ್ಲಿರುವ ಕೊಬ್ಬಿನಾಂಶ ಕರಗಲು ಸಹಾಯಕಾರಿಯಾಗಿದೆ. ಬೆನ್ನು ನೇರವಾಗುವುದು, ಮಂಡಿ ನೋವು ನಿವಾರಣೆಯಾಗುವುದು. ಪದ್ಮಾಸನ ಮಾಡುವುದರಿಂದ ಕುಂಡಲಿನಿ ಶಕ್ತಿ ಉದ್ದೀಪನಗೊಳ್ಳುವುದು, ನಾಭಿಯ ಭಾಗ ಹಿಗ್ಗಲ್ಪಡುವುದು. ಪದ್ಮಾಸನವನ್ನು ದಿನನಿತ್ಯ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು. ಹಾಗೇನೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಈ ಆಸನ ತುಂಬಾ ಉಪಯುಕ್ತಕಾರಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.